ನನಗೆ ಅದು ಇಂಗ್ಲೀಷ್ ಮೀಡಿಯಮ್ ಬೇರೆ, ನಾವು ಓದಿರೋದು ಕನ್ನಡ ಮೀಡಿಯಮಲ್ಲಿ. ನಮಗೆ ಏನೇನೂ ಅರ್ಥ ಆಗ್ತಿರ್ಲಿಲ್ಲ. ಕಾಲೇಜಿಗೆ ಹೋದ್ರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಸುಮ್ಮನೆ ಗೋಡೆ ನೋಡ್ದಂಗೆ ನೋಡ್ಕೊಂಡು ಸುಮ್ಮನೆ ಎದ್ದು ಬರೋದಾಯಿತು. ನನಗೆ ಊರದ್ದು ನಮ್ಮ ಮುಂದೆ ನೆನಪು. ಬಿಲ್ಡಿಂಗಿ ಮೇಲೆ ಬರೋದು, ಊರ ಕಡೆ ನೋಡ್ಕೊಂಡು ಹತ್ಕೊಂಡು ನಿಂತ್ಕೊಳ್ಳೋದು. ಇಡೀ ಸ್ಕೂಲ್ ಹುಡುಗರು ನನ್ನ ಕಂಡ್ರೆ ಗದ್ದಿಗೇಶ್ ಮಾಸ್ಟರ್ ಬರ್ತಾ ಇದ್ದಾರೆ ಅಂದರೆ ಆ ರೋಡಲ್ಲಿ ನನ್ನ ಎದುರಿಗೆ ಯಾರು ಬರೋದಲ್ಲ. ಸಂಧಿ ಮೂಲಿಗೆ ಓದ್ಕೊಡೋಕೆ ಪೇರೆಂಟ್ಸ್ ಎಲ್ಲ ಬಂದು ಹೇಳೋರು, ಸರ್ ನೀವು ಅದೇನು ಮಾಡಿದ್ರೇನೋ ನಮ್ಮ ಹುಡುಗರಿಗೆ ಏನು ಹೇಳೋದೇ ಬೇಡ, ನಾವು ಮನೇಲಿ ಅವರೇ ಕೂತ್ಕೊಂಡು ಓದ್ ಕೇಳ್ತಾರೆ. ಸಂಬಳಕ್ಕೆ ಅಂತ ಯಾವತ್ತೂ ಕೆಲಸ ಮಾಡಿರೋನಲ್ಲ. ನಾನು ನಂಬರ್ 1 ಶಿಕ್ಷಕ ಆಗಬೇಕು. ಮಕ್ಕಳು ನನ್ನನ್ನು ಜೀವನ ಪರ್ಯಂತ ನೆನೆಸ್ಕೋಬೇಕು. ನಾನು ಮಕ್ಕಳನ್ನ ಎಂಥ ದಡ್ಡನ್ನೂ ಕೂಡ ಅವನು ಬುದ್ಧಿವಂತನ ಮಗುವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಆ ಅಣ್ಣನಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಅವ್ರಿಗೆ ಎಷ್ಟು ಕೃತಜ್ಞತೆ ನನ್ನ ಕೈಲಿ ಹೇಳಕ್ಕೆ ಅಸಾಧ್ಯ. ಆದರೂ ಕೃತಜ್ಞತೆಯನ್ನು ನಮ್ಮ ಅಣ್ಣನಿಗೆ ನಾನು ಸಲ್ಲಿಸ್ತೇನೆ. ನನಗೆ ದುಃಖ ಬರುತ್ತೆ ಅದು ನೋಡಿದರೆ. ಆ ನಂತರ ನಾನು 1979ರಲ್ಲಿ ಫಸ್ಟ್ PUC ನ್ಯಾಷನಲ್ ಜೂನಿಯರ್ ಕಾಲೇಜ್ ಶಿವಮೊಗ್ಗ ಅಲ್ಲಿ ಸೇರಿಕೊಂಡೆ. ಅಲ್ಲಿ ಹೋಗುವಾಗ ಏನಾಯಿತು ಅಂದರೆ, ನಮ್ಮೂರಿಂದ ನಾವು ಪಾಸಾಗಿದ್ದು 5 ಹುಡುಗರು. ಟೋಟಲ್ಲು ಒಂದು 200 ಹುಡುಗರು ಇದ್ದದ್ದು SLCನಲ್ಲಿ. ನಮ್ಮ ನ್ಯಾಮ್ತಿನಲ್ಲಿ ಪಾಸಾಗಿದ್ದು ಕೇವಲ 28 ಮಕ್ಕಳು. ಆ 28 ಮಕ್ಕಳಲ್ಲಿ ನಮ್ಮೂರಿನರೇ 5 ಜನ ನಾವು. ಅಂದರೆ ನಮ್ಮ ಬ್ಯಾಚನ್ನೇ ಇಂಟೆಲಿಜೆಂಟ್ ಬ್ಯಾಚ್ ಅಂತ ಕರೆದಿದ್ರು. ನನಗೆ ಗೊತ್ತಿದ್ದಾಗೆ 7th ಸ್ಟ್ಯಾಂಡರ್ಡಲ್ಲೂ ನಮಗೆ ಸೆಂಡ್ ಅಪ್ ಮಾಡಿ ಒಳ್ಳೆ ರೀತಿಯಿಂದ ಹೊಗಳಿ ಭಾಷಣ ಎಲ್ಲ ಮಾಡಿ ಟೀಚರ್ಸ್ ನಮ್ಮನ್ನು ಕಳಿಸ್ಕೊಟ್ರು. ಹೈಸ್ಕೂಲಿಗೆ ಬಂದಾಗಲೂ ಅಷ್ಟೇ, ಹೈಸ್ಕೂಲ್ ಇತಿಹಾಸದಲ್ಲಿ, ನ್ಯಾಮ್ತಿ ಹೈಸ್ಕೂಲ್ ಇತಿಹಾಸದಲ್ಲಿ SSLC ಮಕ್ಕಳಿಗೆ ಟೀಚರ್ಸ್ ಸೆಂಡ್ ಅಪ್ ಕೊಟ್ಟದ್ದು ಇಲ್ಲಿವರೆಗೂ ಯಾರೂ ಇಲ್ಲ ಅಂತ ಅವತ್ತು ಭಾಷಣದಲ್ಲಿ ಅವ್ರು ಹೇಳಿದರು. ಪ್ರಿನ್ಸಿಪಾಲರು ವಿಶ್ವೇಶ್ವರಯ್ಯ ಅಂತ ಪ್ರಿನ್ಸಿಪಾಲ್ ಇದ್ದರು. ನಮ್ಮ ಬ್ಯಾಚಿಗೆ ಮಾತ್ರ ಸೆಂಡ್ ಅಪ್ ಕೊಟ್ಟರು. ಕಾರಣ ಏನಂದರೆ ಅವ್ರು ಹೇಳಿದರು, ತುಂಬ ಇಂಟೆಲಿಜೆಂಟ್ ಬ್ಯಾಚ್ ಇದು, ನಾವು ಕಂಡ ಹಾಗೆ ವೆರಿ ಇಂಟೆಲಿಜೆಂಟ್ ಬ್ಯಾಚ್ ಅಂದರೆ ಈ ಬ್ಯಾಚು. ಹಾಗಾಗಿ ಈ ಬ್ಯಾಚ್ ಬಗ್ಗೆ ನಮಗೆ ತುಂಬ ಪ್ರೀತಿ, ಹಾಗಾಗಿ ನಿಮಗೆ ಸೆಂಡ್ ಅಪ್ ಕೊಡ್ತಾ ಇದ್ದೇವೆ ಅಂತ ನಮ್ಮನ್ನು SSLCನಲ್ಲಿ ಸೆಂಡ್ ಅಪ್ ಕೊಟ್ಟರು. ಆಮೇಲೆ ಎಕ್ಸಾಮ್ ಆಯಿತು. ನಮ್ಮೂರೇ 28 ಜನದಲ್ಲಿ ನಮ್ಮೂರೇ ನಾವು 5 ಜನ ಪಾಸಾಗಿದ್ವಿ. ಸೈನ್ಸಿಗೆ ಹೋಗೋದಕ್ಕೆ ನಮ್ಮ ಸ್ನೇಹಿತ ಯೋಗೇಶ್ವರಪ್ಪ ಅಂತ, ಅವರು ನಾವು ಇಬ್ಬರು ಸೈನ್ಸ್ ಓದೋಕ್ಕೆ ಅಂತ ಹೋದ್ವಿ. ಆಗ ನಾನು ಯಾವ ಥರ ಇದ್ದೆ ಅಂದರೆ, ಶಿವಮೊಗ್ಗ ನೋಡಿದ್ದು ಫಸ್ಟ್ ಟೈಮ್. ಒಂದು ರೋಡಲ್ಲಿ ಬಿಟ್ಟರೆ ಇನ್ನೊಂದು ರೋಡಲ್ಲಿ ಬರೋದು ನಮಗೆ ಗೊತ್ತಿಲ್ಲ. ಮನೆ ಬಿಟ್ಟೆಂದು ಆಚೆ ನಾನು ಓದೋನಲ್ಲ. ಇಬ್ಬರು ಹೋದ್ವಿ. ಅಲ್ಲಿ ಶೇಖರಣ್ಣ ಅಂತ ಒಬ್ಬರು, ಅವರು ಫೈನಲ್ ಇಯರ್ BCom, ಅವ್ರ ಹತ್ರ ಹೋದ್ವಿ. ಅವರು ನ್ಯಾಷನಲ್ ಕಾಲೇಜು, DVS ಕಾಲೇಜು, ಸಹ್ಯಾದ್ರಿ ಕಾಲೇಜು, ಕೇವಲ ಇಡೀ ಜಿಲ್ಲೆಗೆ ಈ 3 ಕಾಲೇಜಲ್ಲಿ ಮಾತ್ರ ಸೈನ್ಸ್ ಇದ್ದಿದ್ದು. ಇಡೀ ಶಿವಮೊಗ್ಗ ಜಿಲ್ಲೆಗೆ ಇದೇ 3 ಕಾಲೇಜು ಸೈನ್ಸ್ ಓದೋಕ್ಕಿದ್ದದ್ದು ಮತ್ತಿರಲಿಲ್ಲ. ಸೊ ಆ 3 ಕಾಲೇಜಿಗೂ ಅಪ್ಲಿಕೇಶನ್ ಹಾಕಿ ಕರ್ಕೊಂಡೋಗಿ ಅಪ್ಲಿಕೇಶನ್ ಹಾಕ್ಸಿದ್ರು. ಸಹ್ಯಾದ್ರಿ ಕಾಲೇಜಲ್ಲಿ ಬಸ್ಸಲ್ಲಿ ಓಡಾಡಬೇಕು, ನಮ್ಗೆ ಆಗಲ್ಲ ಅಂತ. ಅದು ಗೋರ್ಮೆಂಟ್ ಕಾಲೇಜು. ನ್ಯಾಷನಲ್ ಜೂನಿಯರ್ ಕಾಲೇಜು ಪ್ರೈವೇಟು, DVS ಕಾಲೇಜು ಪ್ರೈವೇಟು. DVSಲ್ಲಿ 2 ಇದ್ದವು, ಸೀನಿಯರ್ ಮತ್ತು ಜೂನಿಯರ್ ಅಂತ. ಜೂನಿಯರ್ ಕಾಲೇಜಲ್ಲಿ ಫಸ್ಟ್ ಕ್ಲಾಸ್ ಮೇಲೆ ಮಾರ್ಕ್ಸ್ ಇದ್ದವರಿಗೆ ಮಾತ್ರ ಅಲ್ಲಿ ಸೀಟು, ಏಕೆ ಅಲ್ಲಿ ರ್ಯಾಂಕ್ ಬರೋದು ಅದೆಲ್ಲ ಇತ್ತು. ಇನ್ನು ನಾವು ಫಸ್ಟ್ ಕ್ಲಾಸ್ ಬಂದಿರಲಿಲ್ಲ ನಾವು SLCನಲ್ಲಿ. ಸೊ ಹಾಗಾಗಿ ನಮಗೆ ಅಲ್ಲಿ ಸೀಟ್ ಸಿಗಲ್ಲ. ಅಲ್ಲಿಗೆ ನಾವು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಲಿಲ್ಲ. ಸೀನಿಯರ್ ಕಾಲೇಜು ಜೂನಿಯರ್ ಕಾಲೇಜಿಗೆ ಹಾಕಿದ್ವಿ. ಜೂನಿಯರ್ ಕಾಲೇಜಲ್ಲಿ ನಾವು ಯಾವ ಮಟ್ಟಕ್ಕಿದ್ವಿ ಅಂದರೆ, ಚಡ್ಡಿ ಹಾಕ್ಕೊಂಡು ಹೋಗಿದ್ವಿ ನಾವು. ಫಸ್ಟ್ PUC ಸೇರುವಾಗ ಚಡ್ಡಿ ಹಾಕ್ಕೊಂಡು ಹೋದ್ವಿ ನಮ್ಮ ಫ್ರೆಂಡು ನಾನು. ಅವರು ಕ್ಲರ್ಕ್ ಇದ್ದವರು, ಅಪ್ಪ ನೀವು ಇನ್ನು ಕಾಲೇಜಿಗೆ ಬಂದಿದ್ದೀರಾ, ಹೈಸ್ಕೂಲ್ ಥರ ಅಲ್ಲ, ಇನ್ಮೇಲೆ ನೀವು ಪ್ಯಾಂಟ್ ಹಾಕ್ಕೊಂಡು ಬರಬೇಕು ಕಾಲೇಜಿಗೆ ಬರುವಾಗ ಅಂತ ಅವತ್ತು ಹೇಳಿದರು. ಹಂಗೆ ಹೇಳಿದ್ದಕ್ಕೆ ನಾವು ಸೀಟ್ ಸಿಕ್ತಲ್ಲಿ ಬರೀ 196 ರೂಪಾಯಿ ಫೀಸ್ ಕಟ್ಟಬೇಕಿತ್ತು. ನಮ್ಮ ಸ್ನೇಹಿತ ಏನು ಮಾಡಿದೆ, ಅವರು ಪ್ಯಾಂಟ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿದ್ದಕ್ಕೆ ಇವರು ಬಟ್ಟೆ ಹೊಲ್ಸೋಕ್ಕೆ ಹೋಗ್ಬಿಟ್ರು. ಫಸ್ಟು ಬಟ್ಟೆ ಹೊಲಿಸ್ಕೊಂಡ್ರು, ಫೀಸ್ ಕಟ್ಟೋಕ್ಕೆ ದುಡ್ಡು ಇಲ್ದಂಗೆ ಆಯಿತು. ಅವರು ಬಂದು ಫೀಸ್ ಕಟ್ಟಲಿಲ್ಲ. ನಾನು ಮೊದಲು ಅಡ್ಮಿಷನ್ ಆಗೋಣ, ಪ್ಯಾಂಟ್ ಆಮೇಲೆ ಹೊಲಿಸ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ. ನಾನು ಫಸ್ಟ್ ಹೋಗಿ ಅಡ್ಮಿಷನ್ ಆಗಿ ಬಂದೆ. ಆ ನಂತರದಲ್ಲಿ ನಮ್ಮಣ್ಣ ಪ್ಯಾಂಟು ಅದು ಕರ್ಕೊಂಡೋಗಿ ಮೊದಲು ಫಸ್ಟ್ ಪ್ಯಾಂಟ್ ಹೊಲಿಸಿದ್ದು ನಮಗೆ. ಕಾಟನ್ ಪ್ಯಾಂಟ್, ಒಂದು ಪ್ಯಾಂಟು ಒಂದು ಶರ್ಟು ಕೊಟ್ಟಿದ್ದು. ಸರಿ, ಅವರು ಆಮೇಲೆ ಫೀಸ್ ಕಟ್ಟೋಕ್ಕಾಗದೇ ಇದ್ದಕ್ಕೆ ಅವ್ನು ಬರಲೇ ಇಲ್ಲ. ಅಡ್ಮಿಷನ್ ಆಗಲಿಲ್ಲ, ನಾನು ಒಬ್ಬನೇ ಆಗಿಬಿಟ್ಟೆ. ನನಗೆ ಅದು ಇಂಗ್ಲೀಷ್ ಮೀಡಿಯಮ್ ಬೇರೆ, ನಾವು ಓದಿರೋದು ಕನ್ನಡ ಮೀಡಿಯಮಲ್ಲಿ. ನಮಗೆ ಏನೇನೂ ಅರ್ಥ ಆಗ್ತಿರ್ಲಿಲ್ಲ. ಕಾಲೇಜಿಗೆ ಹೋದ್ರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಸುಮ್ಮನೆ ಗೋಡೆ ನೋಡ್ದಂಗೆ ನೋಡ್ಕೊಂಡು ಸುಮ್ಮನೆ ಎದ್ದು ಬರೋದಾಯಿತು. ಇನ್ನೂ ರೂಮ್ ಮಾಡಿರಲಿಲ್ಲ ನಾನು. ಆವಾಗ 1 ರೂಪಾಯಿ 80 ಪೈಸೆನೋ ಬಸ್ ಚಾರ್ಜ್ ಇತ್ತು. 80 ಪೈಸೆ ಕರ್ಕೊಂಡು ಹೋಗೋರು ಅವರು. ಬಸ್ಸಲ್ಲೇ ಓಡಾಡಿದೆ ಸ್ವಲ್ಪ ದಿನ. ಓಡಾಡುವಾಗ ಅಲ್ಲಿ ಒಬ್ಬ ನನ್ನ ಪಕ್ಕದ ಕೂತು ಹುಡುಗ ವಿಜಯ್ ಕುಮಾರ್ ಅಂತ ನನಗೆ ಫ್ರೆಂಡ್ ಆದ. ಅವನು ಫ್ರೆಂಡ್ ಆದಮೇಲೆ ಅವನನ್ನು ಕೇಳಿದೆ, ನೀ ಹೆಂಗೆ ಓದ್ತದಿ ಏನು ಅಂತ. ಅವನು ಶಿಕಾರಿಪುರ ತಾಲೂಕಿನ ಹುಡುಗ. ಶಿಕಾರಿಪುರ ಉಲಿಗಿನಕೊಪ್ಪ ಅಂತ ಅವರು ಸ್ವಂತೂರು. ಸೊ ಅವರು ಫ್ರೆಂಡ್ ಆದರು. ಅವರು ರೂಮ್ ಮಾಡಿದ್ರು ಅವಾಗಲೇ. ಸರಿ, ನಾನು ಒಬ್ಬನೇ ಅದೀನಿ, ನೀನು ಬರೋಕ್ಕಾದ್ರೆ ನಮ್ಮ ರೂಮಿಗೆ ಬಾ ಅಂತ ಅಂದರು. ಅವ್ರು ರೂಮ್ ನೋಡ್ಕೊಂಡು ಬಂದೆ. ಅವ್ರ ಜೊತೆ ರೂಮಿಗೆ ಸೇರ್ಕೊಂಡೆ. ಆ ಹುಡುಗ ಹೇಗೆ ಅಂದರೆ, ಅವನು ಊರಲ್ಲಿ ಅವನನ್ನು ಮನೆಯಿಂದ ಅವನು ಎಲ್ಲೂ ಕಳಿಸಿಲ್ಲ. ಒಂಥರ
ಕಾಲೇಜಿಗೆ ಬಂದಮೇಲೆ ನಂದು ಇದೇ ಸೀಟು, ಇವತ್ತಿಗೊಂದು ಸೀಟೇ, ನಾಳೆನೂ ಅದೇ ಸೀಟಲ್ಲಿ ಕೂರಬೇಕು ಹೈಸ್ಕೂಲ್ ಥರ ಅಂತ ಅವ್ನ ಮನೋಭಾವ. ಸರಿ, ಬೇರೆಯವ್ರ ಜೊತೆ ಜಗಳ ಮಾಡ್ಕೊಂಡ. ಅಲ್ಲಿ ಹೆಂಗೆ ಅಂದರೆ ಫಸ್ಟ್ ಬಂದರೆ ಫಸ್ಟ್ ಕೂತ್ಕೊಳ್ತಾರೆ, ಎಲ್ಲಿ ಸೀಟ್ ಇರುತ್ತೋ ಅಲ್ಲಿ ಕೂತ್ಕೋಬೇಕು. ಕಾಲೇಜಲ್ಲಿ ಆ ಥರ ಇದೆ ಸಿಸ್ಟಮ್. ಬಟ್ ಅವನಿಗೆ ಗೊತ್ತಿಲ್ಲ, ನಾವು ಆ ಥರ ಜಗಳಕ್ಕೆ ಹೋಗೋರಲ್ಲ, ಎಲ್ಲಿ ಸಿಗ್ತಾ ಅಲ್ಲಿ ಕೂತ್ಕೊಂಡೆ ನಾನು, ನನಗೇನು ಸಮಸ್ಯೆ ಆಗಲಿಲ್ಲ. ಅವ್ನು ಜಗಳ ಮಾಡ್ಕೊಂಡ, ಅವಿಬ್ಬರು ಹೋದ್ವಿ ರೂಮಲ್ಲಿ, ಅವನ ಜೊತೆಗೆ ಸೇರಿಕೊಂಡೆ. ನನಗೇನಾಯಿತು, ಊರು ಬಿಟ್ಟು ನಾನು ಒಂದು ದಿವಸನೂ ಆಚೆ ಇಲ್ಲದೇ ಇರೋನಿದ್ದ. ನನಗೆ ಊರದ್ದು ನಮ್ಮ ಅವಂದೇ ನೆನಪು ಮನೆಯದೇ ಕಾಡ್ತಾಯಿತ್ತು. ಬಿಲ್ಡಿಂಗಿ ಮೇಲೆ ಬರೋದು, ಊರ ಕಡೆ ನೋಡ್ಕೊಂಡು ಹತ್ಕೊಂಡು ನಿಂತ್ಕೊಳ್ಳೋದು, ಮತ್ತು ಅವ್ನು ಕರೆದ್ರೆ ಹೋಗೋದು. ಹಿಂಗೆ ರಜಾ ಬರ್ತತಿ ಅಂದ್ರೆ ಸಾಕು, ಶನಿವಾರ ಕಾಲೇಜ್ ರಜಾ ಅಂತ ಹೇಳಿದರೆ ಶುಕ್ರವಾರನೇ ಊರಿಗೆ ಹೋಗಿಬಿಡ್ತಾ ಇದ್ದೆ ನಾನು. ಮಧ್ಯದಲ್ಲಿ ಒಂದು ದಿವಸ ರಜಾ ಐತಿ ಅಂದರೆ ಈ ಮುಂದಿರೋ ಕ್ಲಾಸ್ಗಳು ಇಲ್ಲ, ಅವಾಗೆ ರಜಾಕ್ಕೆ ಊರಿಗೆ ಹೋಗ್ತಾ, ಅಷ್ಟರ ಊರಿಗೆ ಹೋಗ್ತಾಯಿದ್ದೆ. ಹೆಚ್ಚು ಹಿಂಗೆ ಊರಿಗೆ ಹೋಗಿದ್ದಕ್ಕೆ ಅವ್ನಿಗೆ ಒಬ್ಬನಿಗೆ ಬೇಜಾರಾಯಿತು. ಅವನು ಒಂದು ದಿವಸ ಹಿಡ್ಕೊಂಡು ನನ್ನ ಹೊಡೆದು ಹಾಕಿಬಿಟ್ಟ. ಯಾಕೆ ಹುಡ್ದು ಆಗ್ಲೆಲ್ಲ ಊರಿಗೆ ಹೋಗ್ತೀಯಾ, ಹೋಗ್ಬೇಡ ಅಂತಂದು. ಆ ಹುಡುಗ ಯಾವ ಥರ ಅಂದರೆ, ರೂಮ್ ಬಿಟ್ಟಾಗ ತಲೆ ತಗ್ಸಿದನು, ಕಾಲೇಜಿಗೆ ಹೋದ್ಮೇಲೆ ತಲೆ ಎತ್ತನು. ಕಾಲೇಜ್ ಬಿಟ್ಟ ತಕ್ಷಣ ತಲೆ ತಗ್ಸಿದ್ರೆ ಮತ್ತು ರೂಮಿಗೆ ಬಂದು ತಲೆ ಎತ್ತನು. ಆ ಥರ ಅವನಿಗೆ ಅವ್ರ ಮನೆಯಲ್ಲಿ ಹೇಳಿ ಕಳಿಸ್ಬಿಡ್ತಾರೆ. ಹುಡುಗಿಯರುಗಳು ಏನು ಲವ್ ಮಾಡಿಬಿಟ್ಟಾನು, ಇನ್ನೇನೋ ಮಾಡಿಬಿಟ್ಟಾನು, ಹುಡುಗಿಯರು ಇದು ಬಲಿಗೆ ಹಾಕ್ಕೊಂಡ್ಬಿಟ್ಟಾರು ನನ್ನ ಮಗನ ಅಂತ ಹೇಳಿ ಕಳಿಸಿದ್ರೇನೋ. ಅವರು ಆ ಥರ ನೇಚರ್ ಅವನು. ಮತ್ತು ಇಲ್ಲಿ ಬಂದರೆ ರೂಮಲ್ಲೂ ಅಷ್ಟೇ, ತಲೆ ತಗ್ಸಿ ಹಿಂಗೆ ಕುತ್ಕೊಂಡ ಅಂದರೆ ಒಂದು ಮಾತಿಲ್ಲ, ಏನೂ ಇಲ್ಲ, ಸುಮ್ಮನೆ ಓದೋದು ಬರೆಯೋದು ಅಷ್ಟೇ ಕೆಲಸ ಅವನು. ನನಗೆ ಸ್ವಲ್ಪ ಮಾತಾಡಬೇಕು, ನಾನು ಹೆಚ್ಚು ಓದನಲ್ಲ, ನನಗೆ ಕೇಳಿಸ್ಕೊಂಡ್ರೆ ಸಾಕು, ಕುತ್ಕೊಂಡು ಓದೋ ಅಭ್ಯಾಸ ನನಗಿಲ್ಲ. ಈಗಲೂ ಅಷ್ಟೇ, ಬರೆಯೋದು ಅಂದರೆ ನನಗೆ ಅಲರ್ಜಿ. ನನಗೆ ಕೇಳಿಸ್ಕೊಂಡ್ರೆ ಸಾಕು ಆಗುತ್ತೆ, ಕೇಳಿಸ್ಕೋಬೇಕಷ್ಟೇ. ನಾನು ಓದುವಾಗ ನನಗೆ ಹಾಡಿಗೆ ಬರ್ತಾ ಇರಬೇಕು, ನಾನು ಓದ್ತಾ ಇರಬೇಕು. ಬರೆದ್ರೆ ನನಗೇನೂ ಅರ್ಥ ಆಗಲ್ಲ, ನಾನು ಓದ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಅದು ನನ್ನ ನೇಚರು. ಆತ ಹಂಗಿರೋನು, ಹಂಗೆ ಬೇಜಾರಾಗೋದು ನನಗೆ. ರೂಮಲ್ಲೂ ಏನು ಖುಷಿ ಆಗಲಿಲ್ಲ, ತುಂಬ ನಾನು ಕಷ್ಟದ ಜೀವನನೇ ಆವಾಗ ನನಗೆ. ತುರಿ ಹೇಳೋದು, ಹಿಂಗೆ ಹೊಡೆದಾಕ್ಬಿಟ್ಟು. ಆಮೇಲೆ ಅಷ್ಟೊತ್ತಿಗೆ ನಮ್ಮೂರಿಂದ ಇನ್ನೊಬ್ಬರು BA ಮಾಡೋಕ್ಕೆ ಅಂತ ಇನ್ನೊಬ್ರು ಆ ವರ್ಷ ಬಂದಿದ್ದರು. ಸೊ ಅವ್ರ ಹತ್ರ ಹೇಳಿದೆ, ನನಗೆ ಹಿಂಗೆ ಹೊಡೆದಾಕಿದ್ರು, ತುಂಬ ಬೇಜಾರಾಗ್ತಾಯಿತ್ತು, ನನಗೆ ಅಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಂತ. ಅವರು ಏನಾಗಿದೆ ಅಂದರೆ, ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಾ ಇದ್ದದ್ದು. ನಮ್ಮ ಬಿಲ್ಡಿಂಗಲ್ಲೇ BA ಓದೋ ಹುಡುಗರು ಅವ್ರಿಗೆ ಫ್ರೆಂಡು, ಒಂದೇ ಕ್ಲಾಸ್ನರ ಅವರು ಬಂದರು. ಯಾವ ಹುಡುಗ ಅವ್ನು ನಿನಗೆ ಹೊಡೆದನು ನೋಡ್ತಾ ನಡಿ ಅಂತ ಬಂದರು. ಬಂದಾಗ ಇವ್ರು ಸಿಕ್ಕಾಗ ಮಾತಾಡಿ, ನಮ್ಮ ಹುಡುಗ ಹಿಂಗೆ ಯಾರೋ ಹೊಡಿತಾನಂತೆ ಆ ಹುಡುಗ ನಮ್ಮ ಹುಡುಗನ್ನ, ಅದಕ್ಕೆ ಅವ್ನಿಗೆ ಹೇಳೋಗೋಣ ಅಂತ ಬಂದೀನಿ. ಯಾರು ಅಂದರೆ ವಿಜಯ್ ಕುಮಾರ್ ಅದೇ, ನಮ್ಮೂರು ಹುಡುಗನೇ ಅವನು, ನಮ್ಮ ಹುಡುಗನೇ ಅಂತ ಹೇಳಿ. ಆಮೇಲೆ ಹೊಡಿಬೇಡಪ್ಪ, ಇನ್ನು ಚೆನ್ನಾಗಿ ನೋಡ್ಕೊಂಡು ಹೋಗು, ಮಾತಾಡ್ಕೊಂತ ಹೋಗು, ಈ ಥರ ಎಲ್ಲ ಮಾಡಬೇಡ ಅಂತ. ಆಮೇಲೆ ಇಬ್ಬರು ಜೊತೆಯಾಗಿ ಓದ್ಕೊಂಡು ಅದು PUC ಜೀವನ ಹಂಗೆ ಕಳೀತು. ಆನಂತರ DVS ಕಾಲೇಜಿಗೆ BSc ಸೇರಿಸ್ಕೊಂಡಿವಿ. BSc ಅಡ್ಮಿಷನ್ ಆದಮೇಲೆ ನಮ್ಮ ಫ್ರೆಂಡು CS ಉಮೇಶ್ ಅಂತ, ಅವರು ಸೂಗೂರಲ್ಲಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟ್ರಾಗಿ ವೃತ್ತಿಗೆ ಸೇರಿ ಈಗ ಅವರು ರಿಟೈರ್ಡ್ ಆದರು. ನಾವಿಬ್ಬರು ಒಂದೇ ರೂಮಲ್ಲಿ ಇಬ್ಬರು ಡಿಸ್ಕಷನ್ ಮಾಡ್ಕೊಂಡು ಓದ್ಕೊಂಡು ಊಟಕ್ಕೆ ಮಾಡ್ಕೊಳ್ತಾ ಇದ್ವಿ ನಾವೇನೆ. ನಾನು ಪಾತ್ರೆ ಎಲ್ಲ ತೊಳೆದು ಕೊಡ್ತಾ ಇದ್ದೆ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರೋದು, ಅವರು ಅನ್ನ ಸಾರು ಮಾಡೋರು. ಹೀಗೆ ನಮ್ಮದು ಜೀವನ. BSc ಮುಗಿಸಿದ್ವಿ. ಆನಂತರ B.Ed ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಇಲ್ಲಿ B.Ed ಓದಿ ಆಮೇಲೆ MSc ಮಾಡಿಕೊಂಡು ಈ ವೃತ್ತಿ ಜೀವನಕ್ಕೆ 1987ರಲ್ಲಿ ನಾನು ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ವೃತ್ತಿಗೆ ಸೇರಿದ್ದು. ಅದು ಆಕಸ್ಮಿಕ. B.Ed ಎಕ್ಸಾಮ್ ಬರೆದಿದ್ದೆ, ಇನ್ನು ಕೆಲಸ ಹುಡುಕ್ಬೇಕಲ್ಲ, ಆ ರಜಾ ಅವಾಗಿನ್ನು ಮೇ ತಿಂಗಳಲ್ಲಿ ನಾವು ಬಂದದ್ದು. ಜೂನ್ ಸ್ಟಾರ್ಟ್ ಆಯಿತು ಅಂತ ಕಾಣುತ್ತೆ. ಬಂದು ನಮ್ಮ ಅಣ್ಣ ಇಲ್ಲೇ ಇದ್ದರು, ಎಂಪ್ಲಾಯಿ ಅವರು. ಸರಿ, ನಮ್ಮ ಅಣ್ಣನ ಮನೆಯಲ್ಲಿ ಇದ್ದಾಗ ಅವ್ರ ಫ್ರೆಂಡ್ ಒಬ್ಬರು ಹೈಸ್ಕೂಲಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಚಂದ್ರಯ್ಯ ಅಂತ ಅವ್ರ ಹೆಸರು. ಅದು ಜನತಾ ಪ್ರೌಢಶಾಲೆ, ಸ್ವಾಮೀಜಿ ಇನ್ಸ್ಟಿಟ್ಯೂಟ್, ಅದು ಚಾಮರಾಜಪೇಟೆ 2nd ಮೈನಲ್ಲಿದೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗು ಅಂತಂದು ನನ್ನನ್ನು ಕಳಿಸಿದ್ರು. ನಾನು ಚಂದ್ರಯ್ಯರ ಹತ್ರ ಹೋದೆ ಸಾಯಂಕಾಲ. ಅವರು ಅಣ್ಣನ ಕರ್ಕೊಂಡು ಬೆಳಗ್ಗೆ ಮಾತಾಡ್ಸಿದ್ರು. ಏನು ಮಾಡ್ತದೆ ಏನು ಅಂತ. ಸರ್ ಹಿಂಗೆ B.Ed ಬರೆದಿದ್ದೀನಿ, ರಿಸಲ್ಟ್ ಬರಬೇಕು, ರಿಸಲ್ಟಿಗೆ ಕಾಯ್ತೀನಿ, ಅಷ್ಟರೊಳಗೆ ಯಾವ್ದಾದ್ರು ಸ್ಕೂಲ್ ಸಿಕ್ಕರೆ ಅಲ್ಲಿ ನನಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ, ನನಗೇನು ತೊಂದರೆ ಇಲ್ಲ, ಅಲ್ಲಿವರೆಗೂ ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದೆ. ಸರಿ, ನಾಳೆ ನಿಮ್ಮ ಅಣ್ಣನ ಕರ್ಕೊಂಡು ಸ್ಕೂಲ್ ಹತ್ರಕ್ಕೆ ಬನ್ನಿರಿ ಅಂತ ಅಡ್ರೆಸ್ ಎಲ್ಲ ಕೊಟ್ಟರು. ಚಾಮರಾಜಪೇಟೆ 2nd ಮೈನು ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ವಿಚಾರಿಸಿದ್ರು, ಏನು ಮಾಡ್ತಾಯಿದ್ರಿ ಏನು ಅಂತ. ಹಿಂಗೆ B.Ed ಎಕ್ಸಾಮ್ ಬರೆದಿದ್ದೀನಿ ಸರ್, BSc B.Ed ರಿಸಲ್ಟ್ ಬರಬೇಕು ಅಂದೆ. ಅವರಿದ್ದರು, ಬಾ ಹಂಗಾರೆ ಇಲ್ಲಿ ತಕ್ಷಣ ಕ್ಲಾಸ್ ಕೊಟ್ಟೇ ಬಿಟ್ರು. ಆಮೇಲೆ ಹೋದ್ವಿ, ಕ್ಲಾಸ್ ಮಾಡಿದೆ, ಅವ್ರಿಗೆ ಓಕೆ ಆಯಿತು, ಕ್ಲಾಸ್ ತೊಗೊಂಡ್ರು. ಅಪ್ರೂವಲ್ಲಿಗೆ ಅಂತಲೇ ಮಾಡಿರೋರು. ಅಪ್ರೂವಲ್ಲಿಗೆ ನಾವು ಅಪ್ರೂವಲ್ ಕೊಡಿಸ್ತೇವೆ, ಇಲ್ಲೇ ಗೋರ್ಮೆಂಟಿಂದ ಸ್ಯಾಲ್ರಿ ಬರುತ್ತೆ, ಬೇಕಾದ್ರೆ ಇಲ್ಲೇ ಇರಂತೀವಿ. ನಾವು ಕಂಡೀಷನ್ನೇ ಮಾಡ್ಕೊಂಡೇ ಸೇರ್ಕೊಂಡ್ವಿ. ನಾವು ಅಪ್ರೂವಲ್ ಬೇಡ ಸರ್, ಬೇಡ ಬುದ್ಧಿ, ನಮಗೆ ಗೋರ್ಮೆಂಟ್ ಜಾಬ್ ಆಗುತ್ತೆ, ನಮಗೆ ಅಲ್ಲಿವರೆಗೂ ಮಾಡ್ತೇನೆ, ಗೋರ್ಮೆಂಟ್ ಜಾಬ್ ಆಗಲಿಲ್ಲ ಅಂದರೆ ಅಪ್ರೂವಲ್ಲಿಗೆ ನಾವು ಓಕೆ ಅಂತ ಹೇಳಿಬಿಟ್ಟು ಅಲ್ಲಿ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ವಿ. ನಾನು ಸ್ವಲ್ಪ ಅದೇ ಹೇಳಿ, ನಮ್ಮ BT ಮಾಸ್ಟ್ರು, ಮ್ಯಾಥ್ ಮಾಸ್ಟ್ರು ತುಂಬ ಸ್ಟ್ರಿಕ್ಟು ಅಂತ. ಅದೇ ನೇಚರ್ ನನಗೂ ಬಂದರು, ತುಂಬ ಸ್ಟ್ರಿಕ್ಟಾಗಿದ್ದೆ. ಹಾಗಾಗಿ ಇಡೀ ಸ್ಕೂಲ್ ಹುಡುಗರು ನನ್ನ ಕಂಡ್ರೆ, ಗದ್ದಿಗೇಶ್ ಮಾಸ್ಟ್ರು ಬರ್ತಾ ಇದ್ದಾರೆ ಅಂದರೆ
ಆ ರೋಡಲ್ಲಿ ನನ್ನ ಎದುರಿಗೆ ಯಾರು ಬರೋದಲ್ಲ, ಸಂಧಿ ಮೂಲಿಗೆ ಓದ್ಕೊಂಡು ಹೋಗ್ತಾರೆ. ಪೇರೆಂಟ್ಸ್ ಎಲ್ಲ ಬಂದು ಹೇಳೋರು, ಸರ್ ನೀವು ಅದೇನು ಮಾಡಿದ್ರೇನೋ ನಮ್ಮ ಹುಡುಗರಿಗೆ ಏನು ಹೇಳೋದೇ ಬೇಡ, ನಾವು ಮನೇಲಿ ಅವರೇ ಕೂತ್ಕೊಂಡು ಓದಿ ಕೇಳ್ತಾರೆ. ನಾನು ಪೇರೆಂಟ್ಸಿಗೂ ಅದೇ ಹೇಳ್ತಾ ಇದ್ದೆ, ನೀವು ಬಂದು ನನಗೆ ಹೇಳಿ ಸಾಕು, ಅವ್ನ ಮನೆಯಲ್ಲಿ ಏನು ಮಾಡ್ತಾನೆ ಅನ್ನೋದು ಹೇಳಿ, ಮಿಕ್ಕಿದ್ದು ನಾನು ನೋಡ್ಕೊಂತೀನಿ, ಓದಕ್ಕೆ ನೀವು ಹೇಳಲೇಬೇಡಿ ಅವರಿಗೆ, ಅವರೇ ಓದ್ಕೊಂತಾರೆ, ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರ ಪೇರೆಂಟ್ಸ್ ಬಂದು ಮಾಹಿತಿ ಕೊಡೋರು ನನಗೆ, ಸರ್ ಅದೇನು ಮಾಡ್ತೀರೋ ಏನೋ, ನಾವೇನೂ ಹೇಳಲ್ಲ, ಅವರೇ ಬಂದು ಓದ್ಕೊಂತಾರೆ, ಈ ಥರ ಎಲ್ಲೂ ಆಗಿಲ್ಲ ಅಂತ ತುಂಬ ಸ್ಟ್ರೆಂತ್ ಬಂದುಬಿಡುತ್ತಲ್ಲಿ ಸ್ಕೂಲಿಗೆ. ಅವಾಗ ಈಗೂ ಸ್ವಾಮೀಜಿ ಕರೀತಾ ಇದ್ದಾರೆ, ನಾನು ಗೋರ್ಮೆಂಟಾಗಿ ಹೋಗಿದ್ದಾಗ, ಈಗ ರಿಟೈರ್ಡ್ ಆಗ್ತದಕ್ಕೆ ಈಗಲೂ ಮತ್ತೆ ಬಾಪ ಅಂತ ಕರೀತಾ ಇದ್ದಾರೆ. ನಾನು ತುಂಬ ದೂರ ಆಗುತ್ತೆ ನನಗೆ ಇಲ್ಲಿಂದ ಓಡಾಡೋದಕ್ಕೆ ಅಂತ ನಾನು ಹೋಗಿಲ್ಲ ಅಷ್ಟೇ. ಇವಾಗೂ ಕರೀತಾ ಇದ್ದಾರೆ ಸ್ವಾಮೀಜಿ, ಇಲ್ಲೇ ಬಾಪ, ನಾವೆಲ್ಲ ಕೊಡ್ತೇವೆ, ಸ್ಯಾಲ್ರಿನೂ ಕೊಡ್ತೇವೆ, ಬಾ ಮಾಡು ಅಂತ ಅದಾರೆ. ಬೇರೆ ಇದ್ದಾರೆ ಅಲ್ಲಿ ವರ್ಕ್ ಮಾಡೋದಕ್ಕೆ, ಏಡೆಡ್ ಅದು ಸ್ಕೂಲು, ಆದರೂ ಕರೀತಾ ಇದ್ದಾರೆ. ದೂರ ಇರೋದ್ರಿಂದ ನಾನು ಹೋಗಿಲ್ಲ. ನಮ್ಮದು ಟೀಚಿಂಗ್ ಹೇಗಿತ್ತು ಅಂದರೆ, ಬಿ ಎಡ್ ನಾವು ಸೇರಿದಾಗ ಅಲ್ಲಿ ದೀಪಾವಳಿ ಹಬ್ಬ ಬಂತು, ಹಬ್ಬಕ್ಕೆ ಅಂತ ನಾನು ಊರಿಗೆ ಹೋದೆ. ಬಿ ಎಡ್ಡಲ್ಲಿ ಊರಿಗೆ ಹೋಗಿ ಬರೋತ್ತಿಗೆ ಒಂದು ವಾರ ಹಿಂಗೆ ಲೇಟ್ ಆಯಿತು. ಸೊ ಇಲ್ಲಿ ಬರೋ ಹೊತ್ತಿಗೆ ಅವ್ರು ಏನು ಮಾಡಿದ್ದಾರೆ, ಪ್ರಾಕ್ಟೀಸ್ ಟೀಚಿಂಗಿಗೆ ಅಂತಂದು ಸ್ಟೂಡೆಂಟ್ಗಳನ್ನು ಗ್ರೂಪ್ ಮಾಡಿ ಒಂದು 5-6 ಕಡೆ ಹಾಕಿದ್ದಾರೆ. ಇಲ್ಲಿ ದೊಂಬ್ಳೂರಿಗೆ ಹಾಕಿದ್ರು, ಆಮೇಲೆ ವಿಪುರಂ ಅಂತ ಇನ್ನೊಂದು, ಮಾರತ್ತಳ್ಳಿನಲ್ಲಿ ಒಂದು ಬ್ಯಾಚು, ಹಲ್ಸೂರು ಜೋಗಪಳ್ಳಂನಲ್ಲಿ ಒಂದು ಬ್ಯಾಚು, ಆಮೇಲೆ RBNM ಶಿವಾಜಿನಗರದಲ್ಲಿ ಒಂದು ಬ್ಯಾಚು, ಈ ಥರ ಒಂದು 10 ಬ್ಯಾಚನ್ನು ಬೇರೆ ಬೇರೆ ಸ್ಕೂಲ್ಗಳಿಗೆ ಕಳಿಸಿದ್ರು. ನಾನು ಕಾಲೇಜಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ, ಲೆಕ್ಚರರ್ಸು ಯಾರೂ ಇರಲಿಲ್ಲ, ಆಫೀಸ್ ಮಾತ್ರ ಇತ್ತು. ಅವರನ್ನು ಕೇಳಿದ್ದಕ್ಕೆ 1 ವಾರ ಆಯಿತು ಟೀಚಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿ, ನೀನು ಈಗ ಬಂದಿದ್ದೀಯೇನಪ್ಪ ಅಂತ ನನ್ನ ಹೆಸರು ಅದು ಕೇಳಿಬಿಟ್ಟು ಅವರು, ನಿಂದು ಜೋಗಪಳ್ಳಂನಲ್ಲಿ ಹಲ್ಸೂರಿಗೆ ಹೋಗು, ಅಲ್ಲಿದೆ ನಿನ್ನ ಬ್ಯಾಚು, ಅಲ್ಲಿಗೆ ಹೋಗು ಅಂದರು. ನಾನು ಸರಿ ಹೋಗಿ ನಾಳೆಯಿಂದ ಅಲ್ಲಿ ಜಾಯ್ನ್ ಆಗೋಕ್ಕೆ ಬರುತ್ತೆ ಅಂತಂದು ಅದು ನೋಡ್ಕೊಂಡು ಹೋಗೋಕ್ಕೆ ಅಂತ ಅಲ್ಲಿ ಹೋದೆ. ಆ ಸ್ಕೂಲ್ ಕೇಳ್ಕೊಂಡು ಹೋಗಿ ಆ ಸ್ಕೂಲ್ ಜಾಯ್ನ್ ಆದ. ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಗ್ರೂಪ್ ಹುಡುಗರಿದ್ದರು, ಸ್ಟೂಡೆಂಟ್ಸು, ಸರಸ್ವತಿ ಕೋಟ ಅಂತ ಅವರು ಮೇಡಮ್ ಇದ್ದರು. ಹೋಗಿ ಮಾತಾಡಿಸಿದೆ. ಅವರು ಬೈದರು, ಯಾಕೆ ಇಷ್ಟು ದಿವಸ ಬರಲಿಲ್ಲ ಅಂದರೆ, ನನಗೆ ಗೊತ್ತಾಗಲಿಲ್ಲ, ಹಂಗೆ ಊರಿಗೆ ಹೋಗಿದ್ದೆ ಅದಕ್ಕೆ ಅಂತ ಹೇಳಿದೆ. ಸರ್ ಆಮೇಲೆ ಕ್ಲಾಸ್ ತಗೋ ಅಂದರು. ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ, ನೋಟ್ಸ್ ಆಫ್ ಲೆಸನ್ನು ಬರೆದಿಲ್ಲ, ಲೆಸನ್ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಎಂಥದ್ದು ಇಲ್ಲ. ಅವ್ರಿಗೇನು ಅಂದರೆ ಎಲ್ಲ ಹುಡುಗರು ಕ್ಲಾಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಒಬ್ಬ ಹುಡುಗರಿಗೂ ವಾರದಿಂದ ಒಬ್ಬರೂ ಸರಿಯಾಗಿ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಗಲಾಟೆ ಮಾಡೋರಂತ ಹುಡುಗರು. ಇವ್ರು ಹೋಗಿ ಸ್ಟಾರ್ಟ್ ಮಾಡೋಕ್ಕೆ ಅವ್ರು ಬೆಂಚ್ ಮೇಲೆಲ್ಲ ಹತ್ತು ಕುಣಿಯಾರಂತ ಹುಡುಗರು, ಒಬ್ಬರಿಗೂ ಕ್ಲಾಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲಂತೆ. ಅವರು ಸ್ಕೂಲ್ನವರು ಬಂದುಬಿಟ್ಟು ಹೆಡ್ ಮಾಸ್ಟರ್ ಅವರು ಬಂದು ಹುಡುಗರನ್ನ ಸುಮ್ಮನಿರೋಕ್ಕೆ, ಅವ್ರು ಬಂದಾಗ ಸುಮ್ಮನಿರ್ತಾರೆ, ಮತ್ತು ಆ ಕಡೆ ಹೋದ ತಕ್ಷಣ ಈ ಹುಡುಗರುಗಳಿಗೆ ಮತ್ತು ಗಲಾಟೆ, ಪಾಠನೇ ಮಾಡೋಕ್ಕಾಗಿಲ್ಲ ಅಂತ ಕೂತ್ಕೊಂಡಿದ್ರು. ನಿಂದು ಒಂದು ಕ್ಲಾಸ್ ನೋಡ್ಬಿಡೋಣ ಬಾ, ನಿನಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೋ ತಗೋ ಕ್ಲಾಸ್ ಅಂದ್ಬಿಟ್ರು. ನಾನು ನೋಟ್ಸ್ ಆಫ್ ಲೆಸನ್ ಮಾಡಿಲ್ಲ ಅಂದರೂ ಕೇಳಲೇ ಇಲ್ಲ, ತಗೋ ಅಂದರು. ಅಲ್ಲೂ 9th ಕ್ಲಾಸೇ ತೊಗೊಂಡಿದ್ದು ನಾನು. ತೊಗೊಂಡು ಮ್ಯಾಥ್ಸ್ ತೊಗೊಂಡೆ. ನನಗೆ ಯಾವ ಹುಡುಗರು ಏನು ಗಲಾಟೆ ಮಾಡಲಿಲ್ಲ. ಫಸ್ಟ್ ಗಲಾಟೆ ಮಾಡಿದ್ರೆ ನನಗೊಂದು ಟೆಕ್ನಿಕ್ ಇತ್ತು, ಹುಡುಗರನ್ನ ಹೇಗೆ ಎದುರಿಸ್ಬೇಕು ಅನ್ನೋ ಟೆಕ್ನಿಕ್ ನನಗೆ ಮೊದಲಿಂದಲೇ ಬಂದುಬಿಡೋದು. ಹೆಂಗೆ ಅಂದರೆ, ನಮ್ಮ BT ಮಾಸ್ಟ್ರು ಅವ್ರನ್ನ ಮಾಡಲಾಗಿ ಇಟ್ಕೊಂಡಿದ್ನಲ್ಲ, ಅವ್ರು ಯಾವ ರೀತಿಯಲ್ಲಿ ಹುಡುಗರನ್ನ ಕಂಟ್ರೋಲ್ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿತ್ತು. ಹಾಗಾಗಿ ಹೋದ ತಕ್ಷಣ ನಾನು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಲಿಲ್ಲ. ಓದೆ, ಸ್ವಲ್ಪ ಗಲಾಟೆ ಮಾಡೋ ಹುಡುಗರು ಮಾತಾಡ್ತಾಯಿದ್ರು, ಸುಮ್ಮನೆ ಒಂದಿಬ್ಬರು ಹಿಂಗೆ ಎಫ್ಸ್ಬಿಟ್ಟು ಕ್ವಶನ್ ಕೇಳಿದೆ, ಹೇಳಕ್ಕೆ ಬರಲಿಲ್ಲ. ಆವಾಗ ಅವ್ರನ್ನ ಬೈದಂಗೆ ಮಾಡಿದೆ. ಫಸ್ಟ್ ಇದನ್ನು ಹೇಳಕ್ಕೆ ಬರಲ್ಲ, ಗಲಾಟೆ ಮಠ ಮಾಡ್ತೀರಾ, ಬರೀ ಅದನ್ನೇ ಹೇಳ್ಕೊಡ್ತೇನೆ ಈಗ ಅಂತ ಆ ಥರದಲ್ಲಿ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಕ್ಲಾಸ್ ಮಾಡಿದೆ. ಪಿನ್ ಡ್ರಾಪ್ ಸೈಲೆಂಟಲ್ಲಿ ಕೂತ್ಕೊಂಡ್ಬಿಟ್ರು. ಅವ್ರಿಗೆ ಆಮೇಲೆ ಹುಡುಗರಿಗೆ ಏನಾಯಿತು ಏನೋ, ನನ್ನ ಕ್ಲಾಸು ಅಂದರೆ ಕರೆದು ಕೇಳೋ, ನಮ್ಮ ಕ್ಲಾಸಿಗೆ ಬನ್ನಿ ಸರ್ ಅಂತ. ಅಲ್ಲೇ ಟೀಚರ್ಸು ಅಷ್ಟೇ ಕೋಆಪ್ರೇಟ್ ಮಾಡಿದರು. ಅಲ್ಲೇ ಹೆಡ್ ಮಾಸ್ಟ್ರು, ಆಮೇಲೆ ಮ್ಯಾಥ್ಸ್ ಮಾಡೋವಂಥ ಮಾಸ್ಟ್ರು, ಸರ್ ನೀವೇ ಮಾಡಿಬಿಡಿ ಅಂತ, ನೀವು ಸ್ಟೂಡೆಂಟ್ ಅಂದ್ಕೊಳ್ಳಲ್ಲ ನಾವೀಗ, ಹುಡುಗರು ಅಷ್ಟು ಹಚ್ಕೊಂಡಾರೆ, ನೀವೇ ಮಾಡಿಬಿಡಿ ಅಂತ ನಮಗೊಂದು 3 ತಿಂಗಳು ಪರ್ಮನೆಂಟಾಗಿ ನಮಗೆ ಕೊಟ್ಬಿಟ್ರು ಕ್ಲಾಸನ್ನು. ಹಾಗೆ ನಾವೇ ಕ್ಲಾಸ್ ಮಾಡಿದ್ದು, ಅವ್ರೇನು ಬರ್ತಿಲ್ಲ, ಯಾರು ಪೀರಿಯಡ್ ತೊಗೊಳ್ತಾ ಇಲ್ಲ, ನಮಗೆ ಹುಡುಗರಿಗೆ ಬಿಟ್ಟುಬಿಟ್ರು. ನಾನು 3 ತಿಂಗಳು ಆ ಮ್ಯಾಥ್ಸನ್ನು ನಾನೇ ಮುಗಿಸಿದೆ. ಅಲ್ಲಿ ಹೆಂಗೆ BEd ಮಕ್ಕಳಿಗೆ ಸೆಂಡ್ ಅಪ್ ಮಾಡೋದೆಲ್ಲ ಮಾಡ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ಆ ಶಾಲೆಯಲ್ಲಿ ನಮ್ಗೆ ಹೋಗುವಾಗ ಸ್ಕೂಲು ಮಕ್ಕಳಿಂದ ಹಿಡಿದು ಸ್ಟಾಫ್ನವರು ಎಲ್ಲ ಸೇರಿ ನಮಗೆ ಸೆಂಡ್ ಅಪ್ ಮಾಡಿ ತುಂಬ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ರು. ಈ ಥರದ್ದು ಸ್ಟೂಡೆಂಟನ್ನು ಟೀಚಿಂಗ್ ಪ್ರಾಕ್ಟೀಸಲ್ಲಿ ಬಂದು ಹಿಂಗೆ ಮಾಡೋರು ನಾವೆಲ್ಲೂ ನೋಡಿರಲಿಲ್ಲ ಸರ್. ಇಲ್ಲಿ ತನಕ ಸುಮಾರು ಬ್ಯಾಚ್ ಬಂದೋಗಿದ್ದಾವೆ, ಯಾರೂ ಈ ಥರ ಮಾಡಿರಲಿಲ್ಲ. ನೀವು ಒಳ್ಳೆ ಇದು ಹುಡುಗರು ನೀವು ಮಾಡಿದ್ದೀರಿ ಅಂತಂದು ಹೊಗಳಿದ್ರು. ನಮಗೆ ಅವಾಗೇ ಅನ್ನಿಸ್ತು, ನಾವು ಟೀಚಿಂಗ್ ವೃತ್ತಿನಲ್ಲಿ ಅಂದರೆ ಪ್ರೊಫೆಷನ್ನಲ್ಲಿ ನಾನು ಬೆತ್ತನಿ ಅನ್ನೋದು ಅವಾಗೇ ಗೊತ್ತಿತ್ತು ನನಗೆ. ಸೊ ಹಾಗಾಗಿ ಇಲ್ಲಿ ಜನತಾ ಸ್ಕೂಲಲ್ಲಿ ಹೋದ ತಕ್ಷಣ ಸ್ಟ್ರಿಕ್ಟಾಗಿ ಮಾಡಿದೆ. ಹುಡುಗರು ಅಷ್ಟೇ ಕಂಟ್ರೋಲ್ ಆಗಿರೋರು. ಹಾಗಾಗಿ ಸ್ವಾಮೀಜಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟೆ. ನೀನು ಯಾವ ಕಾರಣಕ್ಕೂ ಬಿಡಲ್ಲ, ಇಲ್ಲೇ ಇರೋ ಅಂದರು. ಬಟ್ ನನಗೆ ಗೋರ್ಮೆಂಟ್ ಅಪಾಯಿಂಟ್ ಆಗಿದ್ದಕ್ಕೆ ನಾನು ಗೋರ್ಮೆಂಟಿಗೆ ಹೋಗಲೇಬೇಕಾಯ್ತು. ಪಾಪ ಅವರೇ ಅಡ್ಡ ಹಾಕಲಿಲ್ಲ ನನಗೆ. ಗೋರ್ಮೆಂಟ್ ಅಪಾಯಿಂಟ್ ಆಗಿ ಬಂದೆ. ನಾನು 94 ಗೋರ್ಮೆಂಟ್ ಅಪಾಯಿಂಟ್ ಆಗಿದ್ದು ನನಗೆ. ನಾನು ತುಂಬಾ ಕ್ಲಾಸಿಗೆ ಹೋದರೆ ನನಗೆ ಆ 1 ಅವರ್, ಈ ಕಾಲೇಜಿಗೆ ಬಂದಾಗಂತೂ 2 ಅವರ್ ಕ್ಲಾಸ್ ಮಾಡಿದ್ದೇನೆ ನಾನು. ನನಗೇ ಗೊತ್ತಿಲ್ಲ, ಕ್ಲಾಸ್ ಒಳಗೆ ಹೋಗೋದಷ್ಟೇ ಗೊತ್ತು ನನಗೆ.
ನಾನು ಹೊರಗೆ ಬರಬೇಕಾದ್ರೆ ಬೇರೆ ಲೆಕ್ಚರರ್ಸ್ ಬಂದು, ಸಾರ್ ನಿಮ್ಮ ಟೈಮ್ ಆಗಿದೆ, ಒಂದು ಪೀರಿಯಡ್ ಎಕ್ಸ್ಟ್ರಾನೂ ತೊಗೊಂಡಿದ್ದೀರಿ, ಬನ್ನಿ ಅಂತ ಕರಿಬೇಕು. ಅಲ್ಲಿವರೆಗೂ ನನ್ನ ಮಕ್ಕಳಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ, ಮಕ್ಕಳು ಹೇಳಲ್ಲ. ಆಮೇಲೆ ಕೊನೆಗೆ ಎಲ್ಲಿ ತನಕ ಬಂತು ಅಂದ್ರೆ ಬೇರೆ ಕ್ಲಾಸೆಲ್ಲ ಹಾಳಾಗ್ತವೆ ಅಂತ ಕಂಪ್ಲೇಂಟ್ ಆಯಿತು. ಇವರು ಕಂಟಿನ್ಯೂ ಮಾಡ್ತಿರ್ತಾರೆ, ನಮ್ಮ ಕ್ಲಾಸ್ಗಳು ಹೋಗ್ತವೆ ಇವ್ರ ಕಡೆಯಿಂದ ಅಂತ ಹೇಳಿದ್ದಕ್ಕೆ ನಾನು ಆಮೇಲೆ ಹೋಗಿ ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿಗೆ ಟೈಮು ಇಟ್ಕೊಂಡು ಬಿಡು, ಆ ಟೈಮ್ ನೋಡಿ ಟೈಮ್ ಆಯಿತು ಸಾರ್ ಅಂತ ಹೇಳು ಅಂತ ಮಾಡೋ ಪರಿಸ್ಥಿತಿ ಬಂತು. ಹಾಗೆ ಕ್ಲಾಸ್ ಒಳಗೆ ಹೋಗೋದಷ್ಟೇ ಗೊತ್ತು ನನಗೆ. ಹೋದ್ಮೇಲೆ ಅಲ್ಲಿ ನಾನಾಗಿರ್ತಿರ್ಲಿಲ್ಲ. ಕ್ಲಾಸ್ ಅಂದರೆ ನನಗೆ ಅಷ್ಟು ತುಂಬ ಇಷ್ಟ. ನಾನು ವೃತ್ತಿಯನ್ನು ಶಿಕ್ಷಕ ವೃತ್ತಿಯನ್ನು ತುಂಬ ಪ್ರೀತಿಸ್ತೇನೆ. ಅದು ನಾನು ಸಂಬಳಕ್ಕೆ ಅಂತ ಕೆಲಸ ಮಾಡಿರೋನಲ್ಲ, ಸಂಬಳಕ್ಕೆ ಅಂತ ಯಾವತ್ತೂ ಕೆಲಸ ಮಾಡಿರೋನಲ್ಲ. ನಾನು ನಂಬರ್ 1 ಶಿಕ್ಷಕ ಆಗಬೇಕು, ಮಕ್ಕಳು ನನ್ನನ್ನು ಜೀವನ ಪರ್ಯಂತ ನೆನೆಸ್ಕೋಬೇಕು. ನಾನು ಮಕ್ಕಳನ್ನು ಎಂಥ ದಡ್ಡನ್ನೂ ಕೂಡ ಅವನು ಬುದ್ಧಿವಂತನ ಮಗುವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಹಾಗಾಗಿ ನಾನು ದಡ್ಡ ಮಕ್ಕಳನ್ನೇ ಆರಿಸ್ಕೊಳ್ಳೋದು. ನಾನು ಅವನನ್ನು ಬುದ್ಧಿವಂತನ ಮಾಡೋಕ್ಕೆ. ಬುದ್ಧಿವಂತನ ಯಾರು ಬೇಕಾದ್ರೂ ಬುದ್ಧಿವಂತರನ್ನ ಮಾಡ್ತಾರೆ. ದಡ್ಡ ಮಗುವಿಗೆ ಅರ್ಥ ಆಗುವಾಗಿ ಹೇಳೋದು ಹೇಗೆ ಅನ್ನೋದನ್ನು ಟೆಕ್ನಿಕ್ಗಳನ್ನು ಇಟ್ಕೊಂಡು ನಾನು ಆ ಮಗುವಿಗೆ ಅರ್ಥ ಆಗಂಗೆ ಮಾಡೋದೇ ನನ್ನ ಉದ್ದೇಶ ಆಗಿರೋದು. ಆ ಉದ್ದೇಶದಿಂದಲೇ ಅದನ್ನೇ ಧ್ಯೇಯವಾಗಿ ಇಟ್ಕೊಂಡು ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತಾಯಿದ್ದೆ. ಹಾಗಾಗಿ ನನಗೆ ಪ್ರತಿದಿನವೂ ಹೊಸ ಥರನೇ ಕಾಣೋದು. ಆಮೇಲೆ ಬೇರೆಯವ್ರು ಹೇಗಿರ್ತಾರೆ ಟೀಚರ್ಸು ಅಂದರೆ, ಪುಸ್ತಕದಲ್ಲಿ ಓದ್ಕೊಂಡು ಬರೋದು, ಆ 45 ನಿಮಿಷ ಅದು ಹೇಳಿಬಿಡಬೇಕು. ಹೆಚ್ಚು ಕಡಿಮೆ ಆದರೂ ಮತ್ತೆ ಬರ್ತೋ ಇಲ್ಲೋ, ಏನು ಉದ್ದೇಶಕ್ಕಾಗಿ ಮಾಡ್ತಾರೆ ಏನೋ ಅದನ್ನೆಲ್ಲ ಒಂಥರ ವಾಂತಿ ಮಾಡ್ದಂಗೆ ಮಾಡಿಬಿಡ್ಬೇಕು, ಈ ಕಡೆ ಬಂದುಬಿಡ್ಬೇಕು ಅನ್ನೋದು ಇರ್ತಾರೆ. ನಂದು ಹಂಗಲ್ಲ. ನಾನು ಇವತ್ತಿಂಥ ಪಾಠ ಮಾಡಬೇಕು ಅಂತ ಹೋದರೆ ಕೆಲವು ಸಾರಿ ಆ ಪಾಠ ನಾನು ಮಾಡಿರ್ತಾ ಇರಲಿಲ್ಲ. ಅಲ್ಲೇ ಸಿಚುಯೇಷನ್ ಏನು ಕ್ರಿಯೇಟ್ ಆಗುತ್ತೆ, ಆ ಕ್ರಿಯೇಟ್ ಆದಾಗ ಅದಕ್ಕೆ ಎಕ್ಸಾಂಪಲ್ಸು ಉದಾಹರಣೆಗಳನ್ನು ಕೊಟ್ಟು ಆ ಮಗುವನ್ನು ತಿದ್ದೋ ಕೆಲಸವನ್ನು ಮಾಡ್ತಾಯಿದ್ದೆ. ನನ್ನ ಪಾಠ ಅವತ್ತು ನಾನು ಹೋಗಿ ಏನು ಮಾಡಬೇಕಂತ ಹೋಗಿರ್ತಾಯಿದ್ನೋ ಆ ಪಾಠ ಅವತ್ತು ನನಗೆ ಮಾಡೋಕ್ಕಾಗಿರ್ತಿರ್ಲಿಲ್ಲ. ಏಕೆಂದರೆ ಆ ಮಗು ತಿದ್ದೋದು ಮುಖ್ಯ ಆಗಿರ್ತದೆ ನನಗೆ. ಅವನಿಗೆ ನಿದರ್ಶನಗಳನ್ನು ಕೊಡಬೇಕಾಗಿತ್ತು, ಕತೆ ಹೇಳಬೇಕಿತ್ತು. ಆ ಮಗುವನ್ನು ಈ ರೀತಿಯಲ್ಲಿ ಮಕ್ಕಳನ್ನು ಪರಿವರ್ತನೆ ಮಾಡ್ಕೊಂಡು ಬಂದೆ. ಅದು ನಿಮಗೂ ಗೊತ್ತು ಯಾವ ಥರ ಮಾಡ್ತಾಯಿದ್ದೆ ಅಂತ. ಕ್ಲಾಸ್ ಮಾಡುವನ ಬರೀ ಗಣಿತ ಮಾಡ್ತಿರ್ಲಿಲ್ಲ. ಮಧ್ಯದಲ್ಲಿ ಏನು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ, ಏನು ಬರುತ್ತೋ ಅದಕ್ಕೆ ತಕ್ಕಾಗಿ ನನಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದು ಹೇಳೋದಕ್ಕೆ. ಸುಮ್ಮನೆ ಭಾಷಣ ಮಾಡು ಅಂದರೆ ಭಾಷಣ ಮಾಡೋಕ್ಕೆ ಬರಲ್ಲ ನನಗೆ. ಅಲ್ಲಿ ಸಿಚುಯೇಷನ್ ಕ್ರಿಯೇಟ್ ಆಗಬೇಕು, ಅದ್ರ ಮೇಲೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ಈ ರೀತಿಯಲ್ಲಿ ಕ್ಲಾಸ್ ಮಾಡಿರೋದ್ರಿಂದ ನನಗೆ ದಿನಾನೂ ಖುಷಿಯಾಗೇ ಇದ್ದೀನಿ. ನಾನು ಯಾವತ್ತೂ ನನಗೆ ಕ್ಲಾಸ್ ಬೇಜಾರು ಆಗೇ ಇಲ್ಲ. ಸೊ ಹಾಗಾಗಿ ನನಗೆ ಎವ್ರಿ ಡೇನೂ ಸ್ಪೆಷಲ್ ಡೇನೇ ಶಿಕ್ಷಕನಾಗಿ, ಉಪನ್ಯಾಸಕನಾಗಿ. ನನ್ನ ಜೀವನದಲ್ಲಿ ನಾನು ಇಲ್ಲಿ ತನಕ ಈಗ ಉಪನ್ಯಾಸಕನಾಗಿ ಬರೋವರೆಗೂ ಬಾಲ್ಯದಿಂದ ನನಗೆ ಸಪೋರ್ಟಿವ್ ಆಗಿ ನಿಂತಿರೋದು ಯಾವ ರೀತಿ ಅಂತ ಹೇಳಿದರೆ, ಮೊದಲನೇದಾಗಿ ನನ್ನ ತಾಯಿ. ಪ್ರೈಮರಿ ಸ್ಕೂಲಲ್ಲಿರುವಾಗ ಏನು ನಮಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. PUC ಸೇರಿದಾಗ ನಾವಲ್ಲಿ ರೂಮ್ ಮಾಡಬೇಕಾಯ್ತು. ರೂಮ್ ಬಾಡಿಗೆ ಕೊಡೋದು, ಫೀಸು, ಇದೆಲ್ಲ ಅಲ್ಲಿ ಖರ್ಚುಗಳು ಬರೋದು. ಆ ಖರ್ಚನ್ನು ಭರಿಸೋವಷ್ಟು ಮಟ್ಟದಲ್ಲಿ ನಮ್ಮ ಮನೆಯಲ್ಲಿ ಸಾಹುಕಾರಿಕೆ ಇಲ್ಲ, ಸ್ಥಿತಿವಂತರಲ್ಲ. ಸೊ ಅದೇ ಹೇಳಿದ್ನಲ್ಲ, ಆವಾಗಲೇ ಹೇಳ್ದಂಗೆ ಬೆಣ್ಣೆ ಮಾರಿ ಈ ಹೈನುಗಾರಿಕೆಯಿಂದ ದುಡ್ಡು ಬರಬೇಕು, ಅದರಲ್ಲಿ ದುಡ್ಡು. ಒಂದೊಂದು ಸಾರಿ ನಾನು ನಮ್ಮ ತಂದೆಯವ್ರನ್ನ, ಅದು ಬಾಲ್ಯದಲ್ಲಿರುವ ನಮ್ಮ ತಂದೆಯರು ಹೇಗೆ ಅಂದರೆ, ಬಾಲ್ಯದಲ್ಲಿ ಅದು ನಾನು ಹೇಳಿಲ್ಲ, ಸೀಮೆಎಣ್ಣೆ ಬುಡ್ಡಿನಲ್ಲಿ ನಾವು ಓದಿರೋದು. ನಾವು ಓದುವ ಟೈಮಲ್ಲಿ ಕರೆಂಟ್ ಇರಲಿಲ್ಲ. ಇಡೀ ನಮ್ಮೂರಿಗೆ ನಮ್ಮದು 42ನೇ ಮನೆ ಕರೆಂಟ್ ಹಾಕ್ಸ್ಕೊಂಡಿರೋದು. 42ನೇ ಮನೆ, YL42 ಅಂತಲೇ ನಮಗೆ ಮೀಟ್ರ್ ಬೋರ್ಡ್ ಸಂಖ್ಯೆ ಕೊಟ್ಟಿರೋದು. ಕರೆಂಟ್ ಇರಲಿಲ್ಲ. ಸುಮಾರು ನಾನು 5-6ನೇ ಕ್ಲಾಸ್ನಿಗೆ ಬರೋವರೆಗೂ ಕರೆಂಟ್ ಇಲ್ಲ. ಸೀಮೆಎಣ್ಣೆ ಬುಡ್ಡಿ ಹಚ್ಕೊಂಡು ಅದರಲ್ಲೇ ಓದಿರೋದು ನಾವು. ಅದು ಹೇಗೆ ನಮ್ಮ ಮನೆಯವ್ರು ಹೇಗೆ ಓದಿಸ್ತಿದ್ರು ಅಂದರೆ, ಓದ್ಬೇಕು ಚೆನ್ನಾಗೆ, ಆದ್ರೆ ಮನೇಲಿ ಕೂತ್ಕೊಂಡು ಓದಬಾರ್ದು. ಅಲ್ಲೆಲ್ಲ ರೂಮ್ ಇರಲ್ಲ, ಹಾಲ್ಗಳು, ಮನೆಯಲ್ಲಿ ಹಾಲಲ್ಲಿ ನಾವು ಓದೋ ಕಡೆನೇ ನಮ್ಮ ತಂದೆ ತಾಯಿಯವರು ಎಲ್ಲರೂ ಅಲ್ಲೇ ಮಲಗೋದು. ಸೊ ನಾವು ದೀಪ ಹಚ್ಕೊಂಡು ಓದ್ತಾ ಇದ್ದರೆ ನಮ್ಮ ತಂದೆಯರಿಗೆ ನಿದ್ದೆ ಬರ್ತಿಲ್ಲ. ರೈ ಮಲ್ಕಳ, ಎಷ್ಟೋ ತನಕ ಓದ್ಕೊಂತೀಯ, ನಮಗೆ ನಿದ್ದೆ ಬರಲ್ಲ, ಏನೂ ಇಲ್ಲ ಅಂತ ಬೇರೆಯವರೆಲ್ಲ ತಂದೆ ತಾಯಿಗಳು ಸಪೋರ್ಟ್ ಮಾಡಿದರೆ ಓದೋಕ್ಕೆ ಖುಷಿ ಪಡ್ತಾಯಿದ್ರು. ನಾವು ಓದ್ತಾಯಿದ್ರೆ ನಮ್ಮ ತಂದೆ ನೋಡಿದರೆ ನಮ್ಮನ್ನು ಬೈದು ಮಲಿಕ್ಕೊಳ್ಳೋ ಅಂತ ಹೇಳೋರು, ಯಾಕೆ ಅವ್ರಿಗೆ ನಿದ್ದೆ ಬರಲ್ಲ ಅಂತ. ಅಂಥ ಪರಿಸ್ಥಿತಿನಲ್ಲಿ ನಾನು ಓದಿರೋದು. ಇಂಥ ಪರಿಸ್ಥಿತಿ ನಮ್ಮ ತಾಯಿಗೆ ಓದಿಸ್ಬೇಕು ಅಂತ, ಮಕ್ಕಳನ್ನಾರೇ ಓದಬೇಕು, ಈ ಕಷ್ಟ ಬಗೆಹರಿಬೇಕು ಅಂದರೆ ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು, ನಮ್ಮ ಮಕ್ಕಳು ಯಾವ್ದಾದ್ರು ನೌಕರಿ ಹೋಗ್ಬೇಕು ಅನ್ನೋದು ನಮ್ಮ ತಾಯಿಗೆ ಮಹದಾಸೆ. ಹಾಗಾಗಿ ಅವರು ಈ ದುಡ್ಡು ಬೆಣ್ಣೆ ಮಾರಿದ್ರಲ್ಲಿ ದುಡ್ಡು ಕೊಡೋದು, ಇದು ಮಾಡೋದು. ಒಂದು ಇನ್ಸಿಡೆಂಟ್ ಹೆಂಗಾಯಿತು ಅಂದರೆ, ನಮ್ಮ ಅಣ್ಣ ಕೂಡ ರೂಮ್ ಮಾಡ್ಕೊಂಡೇ ಓದಿರೋದು. ನಮ್ಮ ಅಣ್ಣ ಬಂದು ನಮ್ಮ ತಂದೆ ಹತ್ರ ದುಡ್ಡು ಕೇಳಿದಾಗಲೂ ಟ್ರೆಂಕ್ ಎತ್ಕೊಂಡು ಮನೆಗೆ ಬಾ ಅಂದಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಟ್ರೆಂಕ್ ಎತ್ಕೊಂಡು ಮನೆಗೆ ಬಾ, ಓದೋದು ಬೇಡ, ಏನು ಬೇಡ ಅಂದಿದ್ದಾರೆ. ಆದರೂ ನಮ್ಮಮ್ಮ ಬೇರೆ ಹತ್ರ ಸಾಲ ಇಸ್ಕೊಂಡು ಬಂದು ಕೊಟ್ಟು ಮಕ್ಕಳನ್ನು ಒಸಿರೋದು. ನನಗೂ ಅದೇ ಇನ್ಸಿಡೆಂಟ್ ಆಯಿತು. ಒಂದು ಸಾರಿ ದುಡ್ಡು ಬೇಕಾಗಿತ್ತು, ಕೇವಲ ಒಂದು 100 ರೂಪಾಯಿ ಏನೋ ಬೇಕಿತ್ತಷ್ಟೇ. ಆ 100 ರೂಪಾಯಿ ಕೇಳಿದ್ದಕ್ಕೆ ನಮ್ಮ ತಂದೆಯವರು, ಇಲ್ಲಪ್ಪ ಆಗಲ್ಲ, ಟ್ರೆಂಕ್ ಎತ್ಕೊಂಡು ಬಂದುಬಿಡು ನೀವು ಸುಮ್ಮನೆ, ರೂಮ್ ಖಾಲಿ ಮಾಡ್ಕೊಂಡು ಅಂದರು. ಆವಾಗ ನಮ್ಮವ್ವ ನಮ್ಮೂರಲ್ಲಿ ಮಲ್ಲಪ್ಪ ಮೇಷ್ಟ್ರು ಒಂಥರ ಮಿಡ್ಲ್ ಸ್ಕೂಲ್ ಮಾಸ್ಟ್ರಿದ್ರು.
ಅವರು ಸ್ವಲ್ಪ ಹಿಂಗೆ ದುಡ್ಡು ಅವ್ರ ಹತ್ರ ಹೋಗಿ ಬಡ್ಡಿಗೆ ತೊಗೊಂಡು ಬಂದಿತ್ತು ನಮ್ಮಮ್ಮ ದುಡ್ಡನ್ನು. ಬಡ್ಡಿಗೆ ಅದು ನಮ್ಮ ಅಣ್ಣನಿಗೆ ಬಡ್ಡಿಗೆ ದುಡ್ಡು ತೊಗೊಂಬಂದು ನಮ್ಮ ಅಣ್ಣನಿಗೆ ಕೊಟ್ಟಿತ್ತು. ಆ ಬಡ್ಡಿ ನಾನು ಅವಾಗ 8ನೇ ಕ್ಲಾಸ್, ನಮ್ಮ ಅಣ್ಣ BA ಮಾಡುವಾಗ ನಾನು 8ನೇ ಕ್ಲಾಸು. ಬಡ್ಡಿಗೆ ದುಡ್ಡನ್ನು ತೊಗೊಂಬಂದು ಕೊಟ್ಟಿತ್ತು. ಆಮೇಲೆ ಆ ದುಡ್ಡು ವಾಪಸ್ ಕೊಡುವಾಗ ನಾನು ಬಡ್ಡಿ ಲೆಕ್ಕಾಚಾರ ಮಾಡಿಬಿಟ್ಟು ಆ ದುಡ್ಡನ್ನು ನಮ್ಮವನ ಕೈಗೆ ತಗೊಂಡೋಗಿ ನಮ್ಮವ್ವ ಕೇಳಿದ್ಲು ನನಗೆ, ಇದು ಮಲ್ಲಪ್ಪ ಮೆಷಿನ್ ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಇಸ್ಕೊಂಡು ಬಂದೇನಿ, ಇಷ್ಟು ದಿವಸ ಆಯಿತು, ಲೆಕ್ಕ ಮಾಡು, ಇಷ್ಟು ಪರ್ಸೆಂಟ್ ಅಂತ ಹೇಳಿದ್ರು ಅವರು ಒಂದು. ನಾನು ಲೆಕ್ಕ ಮಾಡಿ ಬರೆದು ಬಿಟ್ಟು ಆ ದುಡ್ಡು ಕಳಿಸಿದ್ದೆ ನಮ್ಮವ್ಗೆ. ಆ ಮಾಸ್ಟ್ರು ನಿಮ್ಮ ಮಗನ್ನ ನಾನು ನೋಡಬೇಕು ಅಂತಂದು ಕರ್ಸ್ಕೊಂಡ್ರು. ಏನು ಕರ್ಸ್ಕೊಂಡ್ರು, ಯಾಕೋ ನೀನು ನೋಡಬೇಕಂತೆ ಬಾ ಅಂತ ನಮ್ಮವ್ವ ಹೇಳ್ತು. ಸರಿ, ನನಗೆ ಭಯ. ಅವರು ಮಾಸ್ಟ್ರು ಹೊಡಿಯೋಕ್ಕೋ ಬೈಯೋಕ್ಕೋ ಏನಾಗಿದೆಯೋ, ನಾನು ಏನಾರು ತಪ್ಪು ಮಾಡಿದ್ನೇನೋ, ದುಡ್ಡು ಕೊಡುವಾಗ ಇದು ಮಾಡಿದ್ನೇನೋ ಬೈದಲ್ಲಿ ನಾನು ಹೋದೆ. ಅವರು ಹೆಂಗೆ ಕರೆದ್ಬಿಟ್ಟು ನನ್ನ ನೋಡಿ ತುಂಬ ಅಪ್ಕೊಂಬಿಟ್ರು. ಅವರು ಅಪ್ಕೊಂಡ್ಬಿಟ್ಟು ನನಗೆ ಈಗ ದುಃಖ ಬರುತ್ತೆ ಅದು ನೋಡಿದರೆ. ಏನು ಓದ್ತೀಯ ಅಂತ ಕೇಳಿದ್ರೆ 8ನೇ ಕ್ಲಾಸ್ ಅಂತೆ. ಅಲ್ಲಪ್ಪ ನೀನು 8ನೇ ಕ್ಲಾಸ್ನಿಗೆ ಇಷ್ಟು ಜನ ಲೆಕ್ಕ ಮಾಡಿ ಕಳಿಸಿದೆಯಲ್ಲ, ಅದು ಹೇಗೆ ಅಂತ ಅದು ಸಂತೋಷಕ್ಕೆ ಹೇಗೆ ಗೊತ್ತಿಲ್ಲ ನನಗೆ. ಅವರು ಅಷ್ಟೊಂದು ಪ್ರೀತಿಯಿಂದ ಆಮೇಲೆ ನಾನು ಓದುವಾಗಲೂ ಅವರೇ ಸಹಾಯ ಮಾಡಿದ್ದು ನಮಗೆ. ನಮ್ಮವ್ವ ಹೋಗಿ ದುಡ್ಡು ಕೇಳಿದರೆ ಬಡ್ಡಿಗೆ ದುಡ್ಡು ಕೊಡೋದು ಅದೆಲ್ಲ ಮಾಡಿದರು. ನಮ್ಮವ್ವ ದುಡ್ಡು ಇಸ್ಕೊಂಡು ಬಂದು ಮಾಡಿತ್ತು. ಅಷ್ಟು ನೀಟಾಗಿ ದಿನದ್ದು ಕೂಡ ಲೆಕ್ಕ ಮಾಡಿ ಕಳಿಸಿದ್ದೆ ನಾನು 8ನೇ ಕ್ಲಾಸಿಗೆ. ಅಷ್ಟು ನೀಟಾಗಿ ನನಗೆ ಲೆಕ್ಕದ ಬಗ್ಗೆ ಆ ಇಂಟ್ರೆಸ್ಟ್ ಇತ್ತು, ಹಂಗೆ ಮಾಡಿ ಕಳಿಸಿದ್ದೆ. ಅವಾಗಿಂದನೇ ಅದು ಏನೋ ದೇವ್ರಿಗೂ ನನಗೆ ಆ ಥರದ್ದು ಕೊಟ್ಟಿದ್ದೇನೋ ಅವಾಗಿಂದನೂ ಇದೆ. ಆಮೇಲೆ PUC ಬಂದಮೇಲೆ ನಾನು ಹೆಚ್ಚು ಓದಿರೋದು ಸ್ವಂತನೇ. ಕಾಲೇಜಲ್ಲಿ ಏನೂ ಅರ್ಥ ಆಗಲಿಲ್ಲ ಅಂತ ಅವಾಗ ಹೇಳಿದ್ನಲ್ಲ, ಕಾಲೇಜಲ್ಲಿ ಏನೂ ಅರ್ಥ ಆಗ್ತಿರ್ಲಿಲ್ಲ. ಎಕ್ಸಾಮ್ ಒಂದು 3-4 ತಿಂಗಳಿದೆ ಅಂದಾಗ ನಾನು ಶಿವಮೊಗ್ಗದಿಂದ ರೂಮ್ ಬಿಟ್ಬಿಟ್ಟು ಊರಲ್ಲೇ ಇದ್ಬಿಡ್ತಿದ್ದೆ, ಕಾಲೇಜಿಗೆ ಹೋಗ್ತಿಲ್ಲ. ಅದು ಸ್ಟಡಿ ಹಾಲಿಡೇ ಅಂತ ಕೊಡೋರು ಅವಾಗ. ಸೊ ಅಟೆಂಡೆನ್ಸ್ ಕೊಡೋರು ಕಂಪಲ್ಸರಿ ಏನಲ್ಲ ಅಟೆಂಡೆನ್ಸ್. ಅವಾಗ ಅಟೆಂಡೆನ್ಸೇ ನಾವು ಹೋಗ್ಲಿದ್ರು ನಡೆಯೋದಲ್ಲಿ ಕೊಡೋರು ಅಟೆಂಡೆನ್ಸ. ನಾವು ಒಂದು 3 ತಿಂಗಳು ಊರಲ್ಲೇ ನಾನು ಸ್ವಂತ ಓದಿ ಪಾಸಾಗಿರೋದೇ ವಿನಃ ಕಾಲೇಜಿಂದ ಲೆಕ್ಚರಿಂದ ಪಾಠ ಕಲ್ತು ನಾವು ಓದಿದ್ದೇನೆ ಅನ್ನೋದು ಸುಳ್ಳು. ನಾನು ಪ್ರತಿಯೊಂದನ್ನು ಸ್ವಂತ ಓದ್ಕೊಂಡೇ ಕಲ್ತ್ಕೊಂಡು ಎಕ್ಸಾಮ್ ಬರೆದಿರೋದು. BScನಲ್ಲಿ ಮಾತ್ರ ನಾನು ಮ್ಯಾಥಮೆಟಿಕ್ಸ್ಗೆ ಟ್ಯೂಷನ್ ಓದೆ. ಅಲ್ಲೂ ಕೂಡ ಹಂಗೆ, ಅಲ್ಲಿ ಕಾಲೇಜಲ್ಲಿ ಏನೂ ಇದಾಗಲಿಲ್ಲ ನನಗೆ, ಏಕೆಂದರೆ ನಾವು ಮತ್ತೆ ಮನೆಯಲ್ಲೇ ಇದ್ದು ಓದೋದಲ್ಲ ಹೆಚ್ಚು. ಅಲ್ಲೂ ಟ್ಯೂಷನ್ ಹೋಗಿಬಿಟ್ಟು ಅದನ್ನು ಮಾಡ್ಕೊಂಡೆ. ಇಷ್ಟು ನನ್ನ ಇದು ಓದಿದ್ದು. ಈಗ ಸಪೋರ್ಟ್ ಹೇಗೆ ಅಂದರೆ ನಮ್ಮವ್ವ ಆವಾಗ ಸಪೋರ್ಟ್ ಮಾಡ್ತು. ನಾವು PUC ಬಂದಮೇಲೆ ಅಷ್ಟೊತ್ತಿಗೆ ಆಗಲೇ ನಮ್ಮ ಅಣ್ಣ ಇಲ್ಲಿ ಬಂದು ಬೆಂಗಳೂರಲ್ಲಿ ಒಂದು ಅಪಾಯಿಂಟ್ ಸೇರ್ಕೊಂಡಿದ್ರು. ಅದನ್ನು ಎಡಿಷನ್ ಫ್ಯಾಕ್ಟ್ರಿಗೆ ಸೇರ್ಕೊಂಡಿದ್ರು. ನಮ್ಮ ಅಣ್ಣನೇ ತಂದೆ ಸ್ಥಾನದಲ್ಲಿದ್ದು ನನಗೆ ತಿಂಗಳಿಗೋ 2 ತಿಂಗಳಿಗೋ ₹100 ಪೋಸ್ಟಲ್ಲಿ ಕಳಿಸೋದು ಇದೆಲ್ಲ ಮಾಡೋರು. ಇವತ್ತು ನಾನು ತುತ್ತನ್ನ ತಿಂತಾದನಿ ಅಂದರೆ ಅದು ನಮ್ಮ ಅಣ್ಣ ಹಾಕಿದ ಭಿಕ್ಷೆ. ತಂದೆ ಸ್ಥಾನದಲ್ಲಿದ್ದು ನನ್ನನ್ನು ಓದಿಸಿ ಇಲ್ಲಿವರೆಗೂ ಕರ್ಕೊಂಡು ನನ್ನ ಮೇಲೆ ತುಂಬ ಪ್ರೀತಿ. ಇಷ್ಟು ಜನ ಮಕ್ಕಳಲ್ಲಿ ಅವರು 3 ಜನ ತಮ್ಮಂದಿರಿದ್ರೂ ನನ್ನ ಮೇಲೆ ನಮ್ಮ ಅಣ್ಣನಿಗೆ ಪ್ರೀತಿ. ಒಂದು ಪಿಕ್ಚರಿಗೆ ಕರ್ಕೊಂಡೋಗಿದ್ದಾರೆ ಅಂದರೆ ನಮ್ಮ ಅಣ್ಣ ನನ್ನನ್ನೇ, ಅವರಿಬ್ಬರನ್ನ ಕರ್ಕೊಂಡೋಗಿಲ್ಲ. ಮತ್ತು ಒಂದು ಹೋಟ್ಲಿಗೆ ಕರ್ಕೊಂಡೋಗಿ ಏನಾದ್ರು ತಿನ್ಸ್ಕೊಂಡು ಬಂದಾರೆ ಅಂದರೆ ನನಗೆ ಮಾತ್ರ. ಅವ್ರಿಗೇನೋ ನಮ್ಮ ಮನೆಯಲ್ಲಿ ಇವನೊಬ್ಬ ಬುದ್ಧಿವಂತ ಅಂತ ಇತ್ತೋ ಏನೋ, ಹಾಗಾಗಿ ನನಗೆ ಹಂಗೆ ಮಾಡಿದರು. ಇನ್ನೊಬ್ಬ ಅಣ್ಣ ಅವರು ಓದಲಿಲ್ಲ 7ನೇ ಕ್ಲಾಸಲ್ಲೇ. ಮತ್ತು ಎಲ್ಲರೂ ಓದ್ಕೊಂತ ಹೋದರೆ ದುಡಿಯೋರು ಯಾರಪ್ಪ, ನಮ್ಮಪ್ಪ ಊರು ಯಜಮಾನಿಕೆ ಮಾಡ್ತಾಯಿತ್ತು. ಹಾಗಾಗಿ ಹೊಲಗಳೆಲ್ಲ ನಮ್ಮವು ಬೀಳು. ಮಳೆ ಅಂದ್ರೆ ಮಳೆ, ಯಾವ ಟೈಮಿಗೆ ಸರಿಯಾಗಿ ಅಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ, ಕಳೆ ತೆಗಿಸ್ಲಿಲ್ಲ ಅಂದರೆ ಬೆಳೆ ಬರೋಲ್ಲ. ಸೊ ಇವರು ಊರು ಯಜಮಾನಿಕೆ ಮಾಡ್ಕೊಂಡು ಈಗ ಇದರಲ್ಲಿ ಇರೋರ ಎಲ್ಲ ಬೀಳೋದು. ನಾ 7ನೇ ಕ್ಲಾಸಲ್ಲಿ ನಮ್ಮ ಅಣ್ಣನ ಹತ್ಕೊಂಡು ನಮ್ಮವ್ವ ಮನೆಗೆ ಕರ್ಕೊಂಡು ಹೋದರು. ನಮ್ಮ ಅಣ್ಣನೊಬ್ಬರನ್ನ, ನೀನಾರು ವ್ಯವಸಾಯ ಮಾಡಂತೆ ಬಾರಪ್ಪ, ಸಾಕು ನೀನು ಓದೋದು ಬೇಡ, ಅವರು 3 ಓದಲಿ ಅಂತಂದು ಹೇಳಿ ಆ ಥರ ಮಾಡಿ ಕರ್ಕೊಂಡು. ನಮಗೆ ಅದು ಇನ್ನೂ ಬೇಜಾರಿದೆ ನಮಗೆ. ಆ ಅಣ್ಣ ನಮಗಿಂತ ಬುದ್ಧಿವಂತ. ಅವ್ರು ಓದಿದ್ರೆ ಅವರು ಒಂದು ದೊಡ್ಡ ಹುದ್ದೆನಲ್ಲಿರೋರು ಇದು ಇರೋರು ಅಂತಂದು. ಇವಾಗೆಲ್ಲ ಅನುಕೂಲವಾಗಿದೆ, ಎಲ್ಲ ಕೋಟ್ಯಾಧೀಶರಾಗಿದ್ದೀವಿ ಈಗ. ಇವಾಗೇನಿಲ್ಲ, ಆಗಿನ ಪರಿಸ್ಥಿತಿನಲ್ಲಿ ನಾವು ತುಂಬ ಕಷ್ಟದಲ್ಲೇ ಇದ್ದುಬಿಟ್ಟು ಓದಿರೋದು. ಊರಲ್ಲಿ ನಮ್ಮ ಅಣ್ಣ ವ್ಯವಸಾಯ ಇದ್ದು ತಮ್ಮ ಮಿಡ್ಲ್ ಸ್ಕೂಲ್ ಮಾಸ್ಟ್ರು ನೋಡ್ಕೊಳ್ತಾರೆ. ಇಲ್ಲಿ ನಮ್ಮ ಅಣ್ಣ, 2 ಅಕ್ಕಂದರು, ನಾನು ಇಲ್ಲಿದ್ದೀವಿ. ಇದು ನಮ್ಮ ಸಪೋರ್ಟಿವ್ ಆಗಿ ನಿಂತಿರೋದು ಅಂದರೆ ನಮ್ಮ ಅಣ್ಣನೇ. ಅವರೇ ನಮ್ಮನ್ನೆಲ್ಲದನ್ನು, ನನ್ನ ಸಂಪೂರ್ಣ ಜವಾಬ್ದಾರಿ ನಮ್ಮ ಅಣ್ಣನೇ ತಗೊಂಡು ನನ್ನನ್ನು ಇಲ್ಲಿ ತನಕ ತಂದು ನಿಲ್ಲಿಸಿರೋದು. ಹಾಗಾಗಿ ನಾನು ನಮ್ಮ ಅಣ್ಣನಿಗೆ ಎಷ್ಟು ಜನ್ಮ ಎತ್ತಿದ್ರೂ ಅವರ ಇದನ್ನು ನಾನು ತೀರ್ಸೋಕ್ಕಾಗೋದು ಇಲ್ಲ, ನಾನು ಅದನ್ನು ಅಂದ್ಕೊಳ್ಳೋದು ಇಲ್ಲ. ಅದಕ್ಕೆ ನನಗೆ ಯಾವ್ಯಾವ ಜನ್ಮದಲ್ಲೂ ನಾನು ಆ ಅಣ್ಣನಿಗೆ ತಮ್ಮನಾಗಿ ಹುಟ್ಟಬೇಕು ಅನ್ಕೊಂಡಿದ್ದೀನಿ. ಅವ್ರೊಂಥರ ಶ್ರೀರಾಮ ಇದ್ದಂಗೆ. ಬೇರೆ ರಂಗೆ ಏನೋ ಅವ್ರ ಸ್ವಾರ್ಥ ಇಲ್ಲ. ತಮ್ಮಂದರು, ತಂಗಿ, ಅಕ್ಕಂದರು ಮನೆಗೆ ಅಂತಲೇ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರ ಜೀವನ ಹಾಳಾದ್ರೂ ಅವರು ಮನೆಗೆ ಅಂತಲೇ ತಮ್ಮ ಜೀವನವನ್ನು ತೆಗೆದಿದ್ದಾರೆ ವಿನಃ ಅವರು ಸ್ವಂತ ಸೆಲ್ಫಿಸ್ ಆಗಿಲ್ಲ. ಆ ಥರದ್ದು ನಾನು 1000ಕ್ಕೊಬ್ಬರು 1,00,000ಕ್ಕೊಬ್ಬರು ಇರ್ಬೋದೇನೋ ರಾಮನಂತ ಅಣ್ಣ. ಆ ಅಣ್ಣನಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಅವ್ರಿಗೆ ಎಷ್ಟು ಕೃತಜ್ಞತೆ ನನ್ನ ಕೈಲಿ ಹೇಳೋಕ್ಕೆ ಅಸಾಧ್ಯ. ಆದರೂ ಕೃತಜ್ಞತೆಯನ್ನು ನಮ್ಮ ಅಣ್ಣನಿಗೆ ನಾನು ಸಲ್ಲಿಸ್ತೇನೆ. ಅದನ್ನು
ಇವಾಗ ಮಕ್ಕಳು ಉದ್ಧಾರ ಆಗಲಿ ಅಂತ ಯಾರು ಪಾಠ ಮಾಡಿ, ಸರ್ಕಾರನೂ ಮಾಡಿಸ್ತಾ ಇಲ್ಲ, ಈ ಟೀಚರ್ಸು ಮಾಡ್ತಾ ಇಲ್ಲ. ಯಾವುದೇ ಆಫೀಸರ್ ಬಂದರೆ ಮಕ್ಕಳಿಗೆ ನೀ ಏನನ್ನ ಕಲಿಸಿದಿ ಅನ್ನೋದನ್ನ ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ರೆಕಾರ್ಡ್ ಏನಿಟ್ಟಿದೀಯಾ ಅನ್ನೋದು ಇನ್ಸ್ಪೆಕ್ಷನ್ ಮಾಡೋದಲ್ಲ. ಮಾರ್ಕ್ಸ್ ಕಾರ್ಡ್ ಕೊಡೋ ಫ್ಯಾಕ್ಟ್ರಿ ಥರ ಆಗೋಯ್ತಿದ್ದು. ವಿದ್ಯೆ ಅಲ್ಲ ಕೊಡ್ತಾ ಇರೋದು ಮಕ್ಕಳಿಗೆ, ಮಾರ್ಕ್ಸ್ ಕಾರ್ಡ್ ಕೊಡುವ ಫ್ಯಾಕ್ಟ್ರಿ. ನಾವು ಅದು ಹಂಗೆಲ್ಲ. ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನ ಈವನ್ ಶಿಕ್ಷಕರಿಗೂ ಹೇಳ್ತಿರ್ಲಿಲ್ಲ. ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಮಾದರಿ, ಯಾವ ಪಾಠದಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾಕೆ ಹೇಳ್ಬೇಕದು? ಎಲ್ಲದೂ ಪಾಠ ಮಾಡಿ. ಪ್ರಥಮ ಸ್ಥಾನ ಬಂತು, ಫಸ್ಟ್ ರ್ಯಾಂಕ್ ಬಂತು, ಈ ಶಾಲೆ 100% ರಿಸಲ್ಟ್ ತಂದಿದೆ, ಅದನ್ನು ಹೊಗಳೋದು, ಸಭೆಯಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸೋದು, ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ. ಅವಾಗ ಆ ಅಭಿನಂದನೆ ಪಡೆಯೋಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ, ಕಾಪಿ ಓಡಿಸೋದು. ಹೊಸದಾಗಿ ನೌಕರಿಗೆ ಸೇರುವಂಥ ಉಪನ್ಯಾಸಕರು ಅಥವಾ ಶಿಕ್ಷಕರಿಗೆ ಹೇಳೋದಾದರೆ, ಸಂಬಳಕ್ಕೆ ಅಂತ ಕೆಲಸಕ್ಕೆ ಬರಬಾರ್ದು. ವ್ಯವಸ್ಥೆ ಹಾಳಾಗೋಕ್ಕೆ ಮುಖ್ಯ ಕಾರಣನೇ ಪೋಷಕರು. ಶಿಕ್ಷಣದ ವ್ಯವಸ್ಥೆ ಹಾಳಾಗಿದ್ದೇ ಪೋಷಕರಿಂದ. ತುಂಬ ಪ್ರೀತಿಯಿಂದ ಅತ್ಯಂತ ಸಂತೋಷವಾಗಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದು. ನನಗೆ ಮಕ್ಕಳ ಜೊತೆಗೆ ಇರಬೇಕು ಅಂದರೆ ಇಷ್ಟ. ನಾನು 24 ಗಂಟೆನೂ ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟ. ಅದರಲ್ಲಿ ಇರೋಕ್ಕೆ ಅವಕಾಶ ಇಲ್ಲಲ್ಲ, 4 ಅದನ್ನು ಮನೆಗೆ ಹೋಗಬೇಕಲ್ಲ, ಹಾಗಾಗಿ ಬಿಟ್ಟು ಮನೆಗೆ ಬರ್ತಾನೆ ಅಷ್ಟೇ. ತುಂಬ ಹುಡುಗರಿದ್ದಾರೆ. ನಾನು ಇಂಟೆಲಿಜೆಂಟ್ ಹುಡುಗರು ಮತ್ತು ಹೆಚ್ಚು ಕಿತಾಪತಿ ಮಾಡಿದ ಹುಡುಗ ನನಗೆ ನೆನಪಿನಲ್ಲಿ ಉಳಿತಾನೆ.